ಹಲೋ ಗೈಸ್, ಎಲ್ಲರಿಗೂ ಕಾವ್ಯ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಮರದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ಸಾಟರ್ಡೆ ಬಸವನಗುಡಿನಲ್ಲಿ ವಾಸವಿ ಕಾಂಡಿಮೆಂಟ್ಸ್ ಅವರು ನಡೆಸ್ತಿರುವಂತಹ 23ನೇ ವರ್ಷದ ಅವರೇಕಾಳು ಮೇಳಗೆ ಹೋಗಿದ್ವಿ. ಫಸ್ಟ್ ಟೈಮ್ ನಾನು ಹೋಗಿದ್ದು. ಇಷ್ಟು ವರ್ಷ ಬೆಂಗಳೂರಲ್ಲಿದ್ದರೂ ಕೂಡ ನಾನು ಯಾವತ್ತೂ ಕೂಡ ಹೋಗೋದಿಲ್ಲ. ಸೊ ನೋಡೋಣ, ಈಗಿರೋ ನನಗೆ ನಿಯರ್ ಇದೆ ಅಂದ್ಬಿಟ್ಟು ನಾನು ಹೋದೆ. ಬಟ್ ಹೇಳ್ಬೇಕಂದ್ರೆ ನಿಜವಾಗ್ಲೂ ತುಂಬ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನಗಂತೂ. ಯಾಕಂದರೆ ಟಿಕೆಟ್ ತೊಗೊಳೋಕ್ಕೆ 1 hour ಮೇಲೆ ಕ್ಯೂ ಅಲ್ಲಿ ನಿಂತಿದ್ದೀನಿ. ಟಿಕೆಟ್ ತೊಗೊಂಡ ನಂತರ ಅಲ್ಲಿ ನಾವೇನೋ ಏನಾದ್ರು ತೊಗೊಳ್ಬೇಕು ತಿಂಡಿ ಅಂದರೆ ಅಲ್ಲಿ ಅಂತೂ 1 hour 2 hour ನಿಂತ್ಕೊಳ್ಳೇಬೇಕು. ನಾನೊಂದು 3-4 hour ನಿಂತಿದ್ರು ಕೂಡ 2 ಐಟಮ್ ಅಷ್ಟೇ ತೊಗೊಂಡಿದ್ದು, ಮತ್ತು ಇನ್ನೂ 2 ಐಟಮ್ನ ತೊಗೊಳ್ಳೇ ಇಲ್ಲ. ಅದ್ರ ಬದಲು ಜಾಮೂನ್ ಕಡೆ ಅಲ್ಲಿ ಸ್ವಲ್ಪ ರಶ್ ಇರಲಿಲ್ಲ ಅಂದ್ಬಿಟ್ಟು ಅದನ್ನೇ ತೊಗೊಂಡು ಬಂದುಬಿಟ್ವಿ. ಸೊ ವೇಸ್ಟ್ ಆಯಿತು ದುಡ್ಡು. ಸೊ ಹಾಗಾಗಿ ನೀವು ನೋಡ್ಕೊಂಡು ಹೋಗಿ. ಮತ್ತು ಏನಂದರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಸೊ ನೀವೆಲ್ಲನೂ ಟೇಸ್ಟ್ ಮಾಡಬೇಕು. ಸ್ವಲ್ಪ ಇರಿಟೇಟ್ ಫೀಲ್ ಆಗಬಾರ್ದು. 9 ಗಂಟೆಗೆ ಹೋಗ್ಬಿಟ್ಟು ಬೆಳಗ್ಗೆ. ಸೊ ಆವಾಗ ನೀವೆಲ್ಲನೂ ಟೇಸ್ಟ್ ಮಾಡ್ಬೋದು. ಕ್ಯೂ ಇರೋಲ್ಲ ಜಾಸ್ತಿ. ಮಧ್ಯಾಹ್ನ ಸಾಯಂಕಾಲ ಹೋಗ್ತೀನಿ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಷ್ಟ. ಬಂದವರೆಲ್ಲ ಎಷ್ಟೊಂದು ಜನ ಈ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಬೇಕಾ, ಟಿಕೆಟ್ ಹೋದರೆ ಹೋಯ್ತು ದುಡ್ಡು ಅಂದ್ಬಿಟ್ಟು ಹೊರಟೋದವರು ಕೂಡ ಇದ್ದಾರೆ. ನಾವು ಹಾಗೆ ಬಂದುಬಿಟ್ಟು ಮತ್ತು ಏನಂದರೆ ಬಸವನಗುಡಿ ಗ್ರೌಂಡ್ ಬಂದು ಸಿಕ್ಕಾಪಟ್ಟೆ ದೊಡ್ಡದು. ಸೊ ಅವರು ಏನು ಆರ್ಗನೈಸ್ ಮಾಡಿದ್ರು, ಅವರು ಫುಲ್ಲು ಗ್ರೌಂಡ್ನ ಯೂಸ್ ಮಾಡ್ಕೊಳ್ಬೋದಾಗಿತ್ತು. ಬಟ್ ಅವ್ರು ಯೂಸ್ ಮಾಡ್ಕೊಂಡಿರೋದು ಏನು ಹಾಫನ್ನು ಇಲ್ಲ, ಅಷ್ಟು ಕಡಿಮೆ ಯೂಸ್ ಮಾಡ್ಕೊಂಡಿದ್ರೆ ಇಕ್ಕಟ್ಟು ಥರ. ಈಗ ಅವರೇ ಮೇಳೆ ಮಾಡ್ತಿದ್ದಾರೆ ಅಂತಂದರೆ ತುಂಬ ಕಡೆಯಿಂದ ಬೆಂಗಳೂರಲ್ಲಿ ಜನಗಳು ಬರ್ತಾರೆ. ಯಾಕಂದರೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಜನ ಬರ್ತಾರೆ. ಸೊ ಹಾಗಾಗಿ ಅವರು ಬಸವನಗುಡಿಯಲ್ಲಿರುವಂಥ ಅದು ಫುಲ್ ಏನಿದೆ ಫೀಲ್ಡ್, ಅದು ಫುಲ್ ಆಕ್ಯುಪೈ ಮಾಡಿಕೊಂಡು ಅದನ್ನ ಫುಲ್ ಯೂಸ್ ಮಾಡ್ಕೊಂಡಿದ್ದರೆ ಆಗ್ತಿತ್ತು. ಬಟ್ ತುಂಬ ಇಕ್ಕಟ್ಟಾಗಿ ಫೀಲ್ ಆಯಿತು. ಮತ್ತು ಜನ ತುಂಬ ರಶ್ ಆಗಿಬಿಟ್ಟಿದ್ರು. ಬಂದವರೆಲ್ಲ ಅದೇ ಫೀಲ್ ಮಾಡ್ಕೊಂಡು ಹೋಗಿದ್ದು, ಅಯ್ಯೋ ಈ ರಶಲ್ಲಿ ನಿಂತ್ಕೊಂಡು ತಿನ್ನಬೇಕಾ. ನಮಗೂ ಕೂಡ ಅದೇ ಫೀಲ್ ಆಯಿತು. ಬಿಕಾಸ್ ನಾನೇನಂತ ಅಂದ್ಕೊಂಡು ಹೋದೆ ಅಂದರೆ ಊಟ ಮಾಡಿದೆ ಹಾಗೆ ಹೋದರೆ ಅಲ್ಲೆಲ್ಲನೂ ಕೂಡ ಟೇಸ್ಟ್ ಮಾಡ್ಬೋದು. ಇನ್ ಕೇಸ್ ಮನೇಲಿ ಊಟ ಮಾಡ್ಕೊಂಡು ಹೋದರೆ ಅಲ್ಲೇನನ್ನು ಕೂಡ ತಿನ್ನೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಊಟ ಕೂಡ ಮಾಡಿದೆ ಹಾಗೆ ಹೋಗಿದ್ದು. ಬಟ್ ನಿಜವಾಗ್ಲೂ ಅಲ್ಲಿ ಏನು ತಿನ್ನೋಕ್ಕಾಗಿಲ್ಲ. ಇಷ್ಟಕೊಂಡೇ ಬಂದ್ರಿ ವಾಪಸ್ಸು. ಏನು ಜಾಸ್ತಿ ಟೇಸ್ಟ್ ಮಾಡೋಕ್ಕೂ ಆಗಿಲ್ಲ. ಬೋಂಡ ಅಂತ ತೊಗೊಳಕ್ಕೆ ಹೋಗಿ, ಬಟ್ ಬೋಂಡ ಖಾಲಿ ಆಗಿತ್ತು ಅಂದ್ಬಿಟ್ಟು ವಡೆ ಕೊಟ್ಟರು. ತಿರ್ಗಿ ನೆಕ್ಸ್ಟು ರೊಟ್ಟಿ, ರೊಟ್ಟಿ ತೊಗೊಂಡೆ. ಮತ್ತು ದೋಸೆ ಮತ್ತು ಹೋಳಿಗೆ ಟಿಕೆಟ್ ತೊಗೊಂಡಿದ್ದೆ. ಬಟ್ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಯಾವ ಲೆವೆಲ್ಗೆ ಕ್ಯೂ ಇದೆ ಅಂದರೆ ಇನ್ನೂ 1 ನೈಟೇ ಆಗಿಬಿಡ್ತಿತ್ತೇನೋ ನಾನು ತೊಗೊಂಡು ತಿನ್ಕೊಂಡು ಬರೋಷ್ಟರಲ್ಲಿ. ಸೊ ಅಷ್ಟು ಪೇಷನ್ಸ್ ನಿಜವಾಗ್ಲೂ ಇರಲಿಲ್ಲ. ಯಾಕಂದರೆ ಫುಲ್ ಕಾಲು ನೋವು. ಒಂದೊಂದು ಫುಡ್ಡು ತೊಗೊಂಡು ಅಷ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ತಿಂದು ಇನ್ನೊಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಮತ್ತೆ ಇನ್ನೊಂದು ಫುಡ್ ತೊಗೊಳ್ಬೇಕು, ಅದು ಗಂಟೆಗಟ್ಟಲೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಸೊ ನನ್ನ ಕಡೆಯಿಂದ ಏನು ಸಜೆಷನ್, ಯಾರು ಹೋಗ್ತೀರಾ ನೀವು ಅವರೇ ಮೇಳೆನ ಅಟೆಂಡ್ ಮಾಡೋಕ್ಕೆ ಅಂದರೆ ನಿಜವಾಗ್ಲೂ ಬೆಳಿಗ್ಗೆ ಹೋಗಿ. ಅದರಲ್ಲೂ ವೀಕೆಂಡ್ ಅಂತೂ ಹೋಗಲೇಬೇಡಿ. ನೆನ್ನೆ ಅಷ್ಟು ರಶ್ ಇಲ್ಲ ಅನ್ಕೊತೀನಿ. ಯಾಕಂದರೆ ಕೆಲವೊಂದು ಯೂಟ್ಯೂಬರ್ಸ್ ಹೋಗ್ಬಿಟ್ಟು ಎಲ್ಲ ವೀಡಿಯೋ ಮಾಡಿದ್ರೆ ನಾನು ಅದನ್ನ ಬೆಳಿಗ್ಗೆ ನೋಡಿಬಿಟ್ಟು ನಾನು ಹೋಗಿದ್ದು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರು ಹೋದಾಗ ಅಷ್ಟೊಂದು ರಶ್ ನನಗೆ ಕಾಣಿಸಿಲ್ಲ. ಅಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ಕೆಲವರಂತೂ ಅಲ್ಲಿ ಆರ್ಗನೈಸರ್ ಕೆಲವೊಂದು ನೋಡ್ಕೊತಾ ಇರ್ತಾರಲ್ಲ, ಅವ್ರ ಜಗಳನೇ ಮಾಡ್ತಾಯಿದ್ರು. ಏನು ಆರ್ಗನೈಸ್ ಮಾಡಿದ್ದೀರಾ ನೀವು, ಫೆಸಿಲಿಟೀಸ್ ಕೊಟ್ಟಿಲ್ಲ ಹಾಗೆ ಅಂತ. ನಿಜ ಆಗಬೇಕು, ಅಷ್ಟು ಚಿಕ್ಕ ಸ್ಪೇಸ್ ಸಿಕ್ಕಾಪಟ್ಟೆ ಚಿಕ್ಕ ಆಯಿತು ಅನಿಸುತ್ತೆ. ಯಾಕಂದರೆ ತುಂಬ ಜನ ಇದ್ದರು. ಸೊ ಹಾಗಾಗಿ ನೀವು ಹೋದರೆ ಬೆಳಗ್ಗೆ ಟೈಮ್ ಹೋಗಿ. ನಾಳೆ ಇರುತ್ತೆ ಅನಿಸುತ್ತೆ, ನಾಳೆ 2 ದಿನ ಇರುತ್ತೆ. ನೀವು 9 ಗಂಟೆಗೆ ಹೋದರೆ ಅಟ್ಲೀಸ್ಟ್ ಫುಡ್ನ ಟೇಸ್ಟ್ ಮಾಡ್ಬೋದು ನೀವು ಎಲ್ಲದನ್ನು ಒಂದು ಇರಿಟೇಟ್ ಫೀಲ್ ಇಲ್ಲದೇ. ಮತ್ತು ನೆಕ್ಸ್ಟ್ ವಾರ ಇನ್ನೊಂದು ಕಡೆ ಆರ್ಗನೈಸ್ ಮಾಡ್ತಿದ್ದಾರಂತೆ, RR ನಗರ್. ಸೊ ಅಲ್ಲಿ ಯಾರು ಇರುತ್ತೆ ನೀವು ಕೂಡ ಹೋಗ್ಬೋದು. ಬಟ್ ಅವ್ರಿಗೇನು ಸಜೆಷನ್, ನಿಜವಾಗ್ಲೂ ವೀಕೆಂಡ್ ಏನಾದರೂ ಬಂದರೆ ಬೆಳಗ್ಗೆನೇ ಹೋಗಿ. ನಿಜ ಏನು ತಿನ್ನೋಕ್ಕಾಗಲ್ಲ, ನಿಜವಾಗ್ಲೂ ಹಂಗೆ ವಾಪಸ್ ಬರ್ತೀರಾ. ಇಲ್ಲಾಂದರೆ ನೀವು ಟಿಕೆಟ್ ತೊಗೊಂಡ್ರು ಕೂಡ ಆಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಅಯ್ಯೋ ತೊಗೊಬೇಕಾ ಅಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ದುಡ್ಡು. ನಾನು ಏನೋ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ. ಬಟ್ ಒಂಥರ ಬೇಜಾರಾಯಿತು. ಏನೇನೋ ಅಲ್ಲ, ಅಷ್ಟು ದೂರ ಅಂದರೆ ದೂರ ಅಲ್ಲ, ಹತ್ರನೇ. ಬಟ್ ಅಷ್ಟೊಂದು ನಿಂತ್ಕೊಂಡು ಕೂಡ ಏನೂ ತಿನ್ನೋಕ್ಕಾಗಲಿಲ್ಲ. ಒಂದು ಇರಿಟೇಟ್ ಫೀಲಲ್ಲಿ ವಾಪಸ್ ಬರೋ ಥರ ಆಯಿತು. ಮತ್ತು ವೀಡಿಯೋ ಕೂಡ ನಾನು ಮಾಡ್ಕೊಳಕ್ಕಾಗಲಿಲ್ಲ ಸರಿಯಾಗಿ.
ಹೋಳಿಗೆ ಟ್ರೈನು ಬರೀ ಈ ಕಡೆ ನಂಗೆ ಹೋಗ್ಬಿಟ್ಟು ಆ ಕಡೆ ನಂಗೆ ಬರೋದು ಇಷ್ಟೇ. ಓಕೆ, ನೀವು ಕೂಡ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಓಕೆ, ಈ ವಿಡಿಯೋನ ಮುಗಿಸ್ತಾ, ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಕೂಡ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.